ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್ಎಸ್ಎಲ್ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಹೇಗೆ ಔಟ್ ಆಫ್ ಔಟ್ ತೆಗಿಬೇಕು, ಆನ್ಸರ್ ರೈಟಿಂಗ್ ಸ್ಕಿಲ್ ಹೆಂಗಿರಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿತ್ ಪ್ರೀವಿಯಸ್ ಇಯರ್ ಟಾಪರ್ದು ಇಂಗ್ಲಿಷ್ ಅಲ್ಲಿ ಎಷ್ಟು 80 ಔಟ್ ಆಫ್ 80 ತಗೊಂಡಿರೋ ಆನ್ಸರ್ ಶೀಟ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಜೊತೆಗೆ ನಾನೊಂದು ಕೆಲವೊಂದು ಪಾಯಿಂಟ್ಸ್ ನ ಇನ್ಪುಟ್ ನ ಕೊಡ್ತೀನಿ, ಅದನ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಸ್ಕೋರ್ ಆಗೇ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್. SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಕ್ಸಾಕ್ಟ್ ಬೋರ್ಡ್ ಎಕ್ಸಾಮ್ ಆನ್ಸರ್ ಶೀಟ್ ಪ್ರೆಸೆಂಟೇಷನ್ ಹೆಂಗಿರ್ಬೇಕು, ಆನ್ಸರ್ ಶೀಟ್ ಪ್ರೆಸೆಂಟೇಷನ್ ಅನ್ನೋದನ್ನ ಹೇಳ್ತೀನಿ. ದೆನ್ ಬಿಲೋ ಇಸ್ ಲೇಔಟ್ ಟಾಪರ್ಸ್ ಯೂಸ್ ಟು ಮೇಕ್ ಆನ್ಸರ್ಸ್ ಕ್ಲಿಯರ್ ಅಂಡ್ ಎವ್ಯಾಲ್ಯೂಯೇಟರ್ ಫ್ರೆಂಡ್ಲಿ. ಎವ್ಯಾಲ್ಯೂಯೇಟರ್ಗೆ ನೀವು ಎಷ್ಟು ಈಸಿ ಮಾಡ್ತೀರಾ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಅಷ್ಟು ಈಸಿಯಾಗಿ ಖುಷಿಯಾಗಿ ಮಾರ್ಕ್ಸ್ ಕೊಡ್ತಾರೆ. ನೀವು ಎಷ್ಟು ಡಿಫಿಕಲ್ಟ್ ಮಾಡ್ತೀರಾ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಕಟ್ ಆಗ್ತಾ ಹೋಗುತ್ತೆ. ಅದು ನೆನಪಲ್ಲಿರಲಿ. ಓಕೆ, ರೈಟ್ ದ ಕ್ವಶನ್ ನಂಬರ್ ಕ್ಲಿಯರ್ಲಿ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಂಬರು, ಕ್ವಶನ್ ಮೇನ್ ಕ್ಲಿಯರ್ ಆಗಿ ಬರೀಬೇಕು. ಆಲ್ವೇಸ್ ಸ್ಟಾರ್ಟ್ ವಿತ್ ದ ಕರೆಕ್ಟ್ ಕ್ವಶನ್ ನಂಬರ್. ಎಕ್ಸಾಂಪಲ್ ಸೆಕೆಂಡ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಇನ್ 3 to 4 ಸೆಂಟೆನ್ಸಸ್ ಅಂತ ಇರುತ್ತೆ. ಆ ಸೆಕೆಂಡ್ ಮೇನ್ ಅಂತ ಹಾಕಿ ಕ್ಲೀನ್ ಆಗಿ ಅದರಲ್ಲಿ ಕ್ವಶನ್ ನಂಬರ್ ಹಾಕ್ಬಿಟ್ಟು ಬರೀರಿ. ನೀವು ಕ್ವಶನ್ ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆಗ್ಲಿ ಅಂತ ಇಲ್ಲಿ ಕ್ವಶನ್ ನ ಮೆನ್ಷನ್ ಮಾಡಿದ್ದೀನಿ. ಕ್ವಶನ್ ಈಗ ವೈ ಡಿಡ್ ಸ್ವಾಮಿ ಸ್ಲೀಪ್ ಇನ್ ದ ಆಫೀಸ್ ರೂಮ್ ಅಂತ ಕೇಳ್ತಾರೆ. ಸೊ ಸೆಕೆಂಡ್ ಮೇನ್ ಅಂತ ಬರೀರಿ, ಅದ್ರ ಕೆಳಗಡೆ ಕ್ವಶನ್ ನಂಬರ್ ಬರೀರಿ, ಅದಾದ್ಮೇಲೆ ಆನ್ಸರ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ದೆನ್ ಸ್ಟಾರ್ಟ್ ಯುವರ್ ಆನ್ಸರ್. ಓಕೆ, ಸ್ಟಾರ್ಟ್ ವಿತ್ ಶಾರ್ಟ್ ಇಂಟ್ರಡಕ್ಷನ್. ಓಕೆ, ಸ್ವಾಮಿ ಡಿಸೈಡೆಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಟು ಪ್ರೂವ್ ಹಿಸ್ ಕರೇಜ್. ಇದು ಶಾರ್ಟ್ ಇಂಟ್ರಡಕ್ಷನ್. ಓಕೆನಾ, ಇಂಟ್ರಡಕ್ಷನ್ ಮತ್ತೆ ಕನ್ಕ್ಲೂಷನ್ ಏನ್ ಮೆಸೇಜ್ ನಾನು ಹೇಳಿದ್ದೀನಿ ನಿಮಗೆ. ಪ್ರತಿಯೊಂದು ಲೆಸನ್ ಅಥವಾ ಪೊಯಮ್ದು ಒಂದು ಥೀಮ್ ಏನಿದೆ, ಅದ್ರಲ್ಲಿ ಯಾರ್ಯಾರು ಕ್ಯಾರೆಕ್ಟರ್ ಬರ್ತಾರೆ, ಜೊತೆಗೆ ಏನು ಮೆಸೇಜ್ ಇದೆ, ಆಮೇಲೆ ಒಂದು ಕಾಮನ್ ಸೆಂಟೆನ್ಸ್ ನ ಕೂಡ ಕೊಟ್ಟಿದ್ದೀನಿ ಆನ್ಸರ್ ಬರೆಯೋದಕ್ಕೆ, ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೊಡಕ್ಷನ್ ಬರೀರಿ. ಸೊ ನೀವು ಇಂಟ್ರೊಡಕ್ಷನ್ ಬರೆಯೋದ್ರಿಂದ, ಇಂಟ್ರೊಡಕ್ಷನ್ ಅಂದ್ರೆ ಇಂಟ್ರೊಡಕ್ಷನ್ ಅಂತ ಹಾಕಿ ಬರೆಯೋದಲ್ಲ. ಫಸ್ಟ್ ಪಾಯಿಂಟ್ ಇಂಟ್ರೊಡಕ್ಷನ್, ನೀವೇನು ಆನ್ಸರ್ ಬರೀತಿರಲ್ಲ ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ತರ ಇರಲಿ. ಆಮೇಲೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲ ಒಂದು ನಾರ್ಮಲ್ ಪಾಯಿಂಟ್ಸ್, ಕೀ ಪಾಯಿಂಟ್ಸ್ ನ ಬರೀರಿ. ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಅಥವಾ ಕನ್ಕ್ಲೂಷನ್ ಮೆಸೇಜ್. ಸೊ 6-7 ಮಾರ್ಕ್ಸ್, 6-7 ಪಾಯಿಂಟ್ಸ್ ಅಥವಾ 8 ಪಾಯಿಂಟ್ಸ್ ಬರೆದ್ರೆ ಸಾಕು. ದೆನ್ 1 ಸೆಂಟೆನ್ಸ್ ಇಂಟ್ರಡಕ್ಷನ್ ಶೋಸ್ ಯು ಅಂಡರ್ಸ್ಟುಡ್ ದ ಕ್ವೆಶನ್. ಅಂದ್ರೆ ನೀವು ಬರೆಯೋ ಇಂಟ್ರಡಕ್ಷನ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಇರುತ್ತಲ್ಲ, ಅದರಲ್ಲೇ ಎವ್ಯಾಲ್ಯೂಯೇಟರ್ ಗೊತ್ತಾಗುತ್ತೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆಯೋ ಇಲ್ವೋ ಅಂತ. ಸೊ ಇಂಟ್ರಡಕ್ಷನ್ ಪಾಯಿಂಟ್ ಮೇನ್, ಅದನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ. ಓಕೆನಾ, ಆ ಎವ್ಯಾಲ್ಯೂಯೇಟರ್ಗೆ ನಿಮಗೆ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡುತ್ತೆ. ನೀವು ಬರೆಯೋ ಆನ್ಸರ್ ಇಂದ ಎವ್ಯಾಲ್ಯೂಯೇಟರ್ ಗೊತ್ತಾಗುತ್ತೆ, ಓ ಇವನಿಗೆ ಎಲ್ಲ ಗೊತ್ತಿದೆ, ಎಲ್ಲ ಓದ್ಕೊಂಡ್ ಬಂದಿದ್ದಾನೆ ಅಂತ. ಓಕೆ, ಅದು ಒಳ್ಳೆ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ ಎವ್ಯಾಲ್ಯೂಯೇಟರ್ಗೆ ನಿಮ್ಮ ಮೇಲೆ. ಓಕೆ, ರೈಟ್ ಕೀ ಪಾಯಿಂಟ್ಸ್ ಇನ್ ದ ಶಾರ್ಟ್ ಸೆಂಟೆನ್ಸಸ್. ಆದಷ್ಟು ಸಿಂಪಲ್ ಇಂಗ್ಲಿಷ್ ಅಲ್ಲಿ ಬರೆಯಿರಿ, ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಅಲ್ಲಿ ಬರೆಯಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಂಬೇಡಿ. ನಾನು ಇಲ್ಲಿ ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದೀನಿ. ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್. ಆಮೇಲೆ ಸ್ವಾಮಿ ವಾಂಟೆಡ್ ಟು ಶೋ ದಟ್ ಹಿ ವಾಸ್ ಬ್ರೇವ್. ದೆನ್ ಹೌಎವರ್ ಹಿ ಬಿಕಮ್ ಫ್ರೈಟೆಂಡ್ ಇನ್ ದ ಡಾರ್ಕ್. ಅಂದ್ರೆ ಕತ್ಲು ಅಂದ್ರೆ ಹೆದರ್ಕೋತಾ ಇದ್ದಾರೋ ಅಂತ. ಸೊ ಶಾರ್ಟ್ ಸೆಂಟೆನ್ಸಸ್ ಈಸಿ ಫಾರ್ ಎವ್ಯಾಲ್ಯೂಯೇಟರ್ಸ್ ಟು ರೀಡ್. ನೀವು ಪ್ಯಾರಾಗ್ರಾಫ್ ವೈಸ್ ಬರೆಯಕ್ಕೆ ಹೋಗ್ಬೇಡಿ. ಪ್ಯಾರಾಗ್ರಾಫ್ ವೈಸ್ ಬರೆದ್ರೂ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರೆ ಪ್ರೀವಿಯಸ್ ಇಯರ್ಸ್ ಅಲ್ಲೆಲ್ಲ. ಬಟ್ ಎಲ್ಲ ಎವ್ಯಾಲ್ಯೂಯೇಟರು ಒಂದೇ ತರ ಇರಲ್ಲ. ಸೊ ನೀವು ಈ ತರ ಸಿಂಪಲ್ ಆಗಿ, ನೀವು ಇಷ್ಟೇ 3 ಪಾಯಿಂಟ್ ಬರೀಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಅರ್ಥ ಆಗ್ಲಿ ಅಂತ 3 ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ. ಸಿಂಪಲ್ ಸೆಂಟೆನ್ಸ್ ಅಲ್ಲಿ, ಸಿಂಪಲ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೀವು ನೋಡ್ಕೊಳ್ಳಿ. ಅದೇ ತರ ಸಿಂಪಲ್ ಆಗಿ ಪಾಯಿಂಟ್ ವೈಸ್ ಬರೀರಿ. ಪಾಯಿಂಟ್ ವೈಸ್ ಬರೆದಷ್ಟು ಎವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ, ಈಸಿಯಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಜೊತೆಗೆ ಇಂಟ್ರಡಕ್ಷನ್ ಫಸ್ಟ್ ಪಾಯಿಂಟ್, ಅದಾದ್ಮೇಲೆ ಈ ತರ ಪಾಯಿಂಟ್ಸ್ ಗಳನ್ನ ಬರೀರಿ. ಅದಾದ್ಮೇಲೆ ಒಂದು ಫೈನಲ್ ಕನ್ಕ್ಲೂಷನ್ ಮೆಸೇಜ್, ಅದನ್ನ ಬರೆದ್ರೆ ಸೊ ಇವನಿಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡಿದ್ದಾನೆ, ಓದಿದ್ದಾನೆ, ಕ್ಲೀನ್ ಆಗಿ ಬರ್ದಿದ್ದಾನೆ ಅಂತ ಪಟ್ ಅಂತ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ, ಇದು ಆನ್ಸರ್ ರೈಟಿಂಗ್ ಸ್ಟ್ರಾಟಜಿ. ಟಾಪರ್ಸ್ ಎಲ್ಲ ಇದೇ ತರ ಬರೆಯುವಂಥದ್ದು. ಬಟ್ ಇದೇ ತರ ಪ್ಯಾಟರ್ನ್ ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, ನೆಕ್ಸ್ಟ್ ಎಂಡ್ ಮೆಸೇಜ್ ವಿತ್ ಕನ್ಕ್ಲೂಷನ್. ಲಾಸ್ಟ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ದಿಸ್ ಇನ್ಸಿಡೆಂಟ್ ಶೋಸ್ ದಟ್ ಕರೇಜ್ ಕಮ್ಸ್ ವೆನ್ ವಿ ಫೇಸ್ ಅವರ್ ಫಿಯರ್ಸ್. ಇದು ಕಾಮನ್ ಸೆಂಟೆನ್ಸ್. ನಾನು ಇನ್ನೊಂದು ವಿಡಿಯೋದಲ್ಲಿ ಪೇಪರ್ ಟಫ್ ಇದ್ರೆ ಹೆಂಗ್ ಅಟೆಂಡ್ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ಅದರಲ್ಲಿ ಪ್ರತಿಯೊಂದು ಲೆಸನ್ ಅಥವಾ ಪೊಯಮ್ಗೆ ಒಂದು ಕಾಮನ್ ಸೆಂಟೆನ್ಸ್ ಕೊಟ್ಟಿದ್ದೀನಿ. ನೀವು ಆ ಪೊಯಮ್ದು ಥೀಮು, ಮೆಸೇಜ್ ಮತ್ತೆ ನಾನು ಕೊಟ್ಟಿರೋ ಕಾಮನ್ ಸೆಂಟೆನ್ಸ್, ಈ ತರ ಕಾಮನ್ ಸೆಂಟೆನ್ಸ್ ನ ಯೂಸ್ ಮಾಡ್ಕೊಂಡ್ಬಂದ್ರೆ, ಏನೂ ಕ್ವಶನ್ ಗೊತ್ತೇ ಇಲ್ಲ, ನಿಮಗೆ ಆನ್ಸರ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳಿದ ತರ ಆ ವಿಡಿಯೋದಲ್ಲಿ ಅಷ್ಟು ಒಂದು 2-3 ಪಾಯಿಂಟ್ ಬರ್ದು ಬಂದ್ರು ನಿಮಗೆ 1 ಅಥವಾ 2
ಮಾರ್ಕ್ಸ್ ಕೊಡೋವಂಥ ಪಕ್ಕ. ಓಕೆನಾ. ಕನ್ಕ್ಲೂಷನ್ ಸೆಂಟೆನ್ಸ್ ಮೇಕ್ಸ್ ದ ಆನ್ಸರ್ ಕಂಪ್ಲೀಟ್. ಆನ್ಸರ್ನ ಕಂಪ್ಲೀಟ್ ಆಗಿ ತೋರಿಸ್ಬೇಕು ಅಂತ ಅಂದ್ರೆ ಕನ್ಕ್ಲೂಷನ್ ಬೇಕು. ಒಂದು ಇಂಟ್ರಡಕ್ಷನ್, ಅದಾದ್ಮೇಲೆ ಕೀ ಪಾಯಿಂಟ್ಸ್, ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್. ಸೊ ಇದು ಒಂದು ಸ್ಟ್ರಕ್ಚರ್ಡ್ ಒಂದು ಪ್ಯಾಟ್ರನ್, ಒಂದು ಆನ್ಸರ್ ಬರೆಯೋದಕ್ಕೆ ಒಂದು ಪ್ಯಾಟ್ರನ್. ಓಕೆನಾ. ಸೊ ಈ ಕ್ವಶನ್ ಹೆಂಗಿರ್ಬೇಕು ಅದು ಆನ್ಸರ್ ನೋಡಿ. ವೈ ಡಿಡ್ ಸ್ವಾಮಿ ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಇದು ಒಂದು ಪ್ಯಾಟ್ರನ್, ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿರೋ ತರ ಇದು ಒಂದು ಪ್ಯಾಟ್ರನ್. ಸೊ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್, ಸ್ವಾಮಿ ಡಿಸೈಡೆಡ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಟು ಪ್ರೂವ್ ಹಿಸ್ ಕರೇಜ್, ಇಂಟ್ರೊಡಕ್ಷನ್. ಅದಾದ್ಮೇಲೆ 3 ಪಾಯಿಂಟ್ಸ್, ಅದಾದ್ಮೇಲೆ ಕನ್ಕ್ಲೂಷನ್. ಒಂದು ಪ್ಯಾಟ್ರನ್ ಇದೆ, ಸೊ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಓಕೆನಾ. ಈಗ ನೋಡಿ, ಗುಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಸುಮ್ಮನೆ ಸಿಂಪಲ್ ಆಗಿ ಬರೀಬೇಕು ಅಂತ ಹೆಂಗೋ ಬರೋದಾಗಲ್ಲ. ಸೊ ಒಂದು ಅರ್ಥ ಇರ್ಬೇಕು ಅದಕ್ಕೆ, ಅದನ್ನ ನೋಡ್ಕೊಳ್ಳಿ. ಈಗ ವೆನ್ ಸೆಂಟೆನ್ಸಸ್ ಆರ್ ಶಾರ್ಟ್ ಅಂಡ್ ಕರೆಕ್ಟ್, ದ ಎವ್ಯಾಲ್ಯೂಯೇಟರ್ ಫೀಲ್ಸ್ ದ ಸ್ಟೂಡೆಂಟ್ ಹ್ಯಾಸ್ ಗುಡ್ ಕಮಾಂಡ್ ಆಫ್ ಇಂಗ್ಲಿಷ್. ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿದ್ರೆ ಅವಾಗ ಇಂಗ್ಲಿಷ್ ಮೇಲೆ ಒಂದು ಗ್ರಿಪ್ ಇದೆ ಸ್ಟೂಡೆಂಟ್ಗೆ ಅನ್ನೋದು ಎವ್ಯಾಲ್ಯೂಯೇಟರ್ಗೆ ಗೊತ್ತಾಗ್ತದೆ. ಓಕೆ. ಎಕ್ಸಾಂಪಲ್, ಒಂದು ಪೂರ್ ಸೆಂಟೆನ್ಸ್ ಬರೆಯೋದು ಹೆಂಗೆ ಅಂದ್ರೆ, ಕೆಟ್ಟ ರೀತಿಲಿ ಬರೆಯೋದು ಹೇಗೆ ನೋಡಿ. ಸ್ವಾಮಿ ಸ್ಲೀಪ್ ಬಿಕಾಸ್ ಫಾದರ್ ಟೆಲ್ ಹಿಮ್ ಅಂಡ್ ಹಿ ವಾಸ್ ಅಫ್ರೈಡ್. ಈ ತರನು ಬರೆಯೋರು ಇರ್ತಾರೆ. ಸೊ ಈ ತರ ಬರೆದ್ರೆ ಮೀನಿಂಗ್ ಇರಲ್ಲ. ಸೊ ಅದೇ ಕಂಟೆಂಟ್ ನ ಬೇರೆ ತರ ಹೆಂಗೆ ಬರೀಬೇಕು? ಗುಡ್ ಆನ್ಸರ್ ಸ್ಕಿಲ್ ಹೆಂಗೆ ಅಂದ್ರೆ, ಸ್ವಾಮಿ ಸ್ಲೆಪ್ಟ್ ಇನ್ ದ ಆಫೀಸ್ ರೂಮ್ ಟು ಪ್ರೂವ್ ಹಿಸ್ ಕರೇಜ್, ಹಿಸ್ ಫಾದರ್ ಚಾಲೆಂಜ್ಡ್ ಹಿಮ್ ಟು ಸ್ಲೀಪ್ ಅಲೋನ್. ಇದು ಪಕ್ಕಾ ಒಂದು ಪ್ಯಾಟ್ರನ್. ಅದಕ್ಕೆ ಹೇಳಿದೆ ಪೂರ್ ಆನ್ಸರ್, ಗುಡ್ ಆನ್ಸರ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಈಗ ಟಾಪರ್ದು, ಲಾಸ್ಟ್ ಇಯರ್ ಟಾಪರ್ದು, ಅಂದ್ರೆ ಟಾಪರ್ ಇನ್ ದ ಸೆನ್ಸ್ ಔಟ್ ಆಫ್ 40, ಇಂಗ್ಲೀಷಲ್ಲಿ 80 ಔಟ್ ಆಫ್ 80 ತಗೊಂಡವ್ರದ್ದು ಒಂದು ಆನ್ಸರ್ ಬುಕ್ಲೆಟ್. ಸೊ ನೋಡಿ, 80 ಔಟ್ ಆಫ್ 80. ನಾನು ಹೇಳ್ತೀನಿ, ಒಂದೊಂದು ಕ್ವಶನ್ ಬರ್ದಾಗ್ಲೂ ಒಂದೊಂದು ಲೈನ್ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕ್ವಶನ್ ಬರೀರಿ ಅಂತ. ಬಟ್ ಇಲ್ಲಿ ಅವರು ಲೈನ್ ಹಾಕಿಲ್ಲ, ಬಟ್ ಅಂದ್ರೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ನೀವು ಕೇಳ್ಬೋದು, ಸರ್ ನೀವು ಲೈನ್ ಹಾಕ್ಲಿನಾದ್ರೂ ಮಾರ್ಕ್ಸ್ ಕೊಟ್ಟಿದಾರಲ್ಲ ಅಂತ. ಅದಕ್ಕೆ ಹೇಳಿದೆ, ಎಲ್ಲ ಅವ್ಯಾಲ್ಯೂಯೇಟರ್ ಒಂದೇ ತರ ಇರಲ್ಲ. ಮೇಜರ್ ಅವ್ಯಾಲ್ಯೂಯೇಟರ್ಸ್ ಫಾಲೋ ಮಾಡೋದು ಒಂದು ಪ್ರೆಸೆಂಟೇಷನ್ ಪೇಪರ್ ಹಿಂಗೆ ಇರಬೇಕು ಅನ್ನೋ ತರ ಇರುತ್ತೆ. ಅಂದ್ರೆ ಒಂದೊಂದು ಕ್ವಶನ್ ಆದ್ಮೇಲೂ, ಈಗ ಫಸ್ಟ್ ಕ್ವಶನ್ ಆಯ್ತಾ, ಇಲ್ಲೊಂದು ಲೈನ್ ಹಾಕಿ ಪೆನ್ಸಿಲ್ ಅಲ್ಲಿ. ಸೆಕೆಂಡ್ ಕ್ವಶನ್ ಆಯ್ತಾ, ಇಲ್ಲೊಂದು ಲೈನ್ ಹಾಕಿ. ಥರ್ಡ್ ಕ್ವಶನ್ ಆಯ್ತಾ, ಇಲ್ಲೊಂದು ಲೈನ್ ಹಾಕಿ. ಸೊ ಆ ತರ ಮಾಡ್ಕೊಳ್ಳಿ. ಓಕೆನಾ. ಜೊತೆಗೆ MCQs ಅಲ್ಲಿ ಕ್ವೆಶನ್ ಯಾವ ಮೇನ್ ಅನ್ನೋದನ್ನ ಫಸ್ಟ್ ಬರೀರಿ, ಆಮೇಲೆ ಕ್ವೆಶನ್ ನಂಬರ್ ಹಾಕಿ ಆಪ್ಷನ್ ಮೆನ್ಷನ್ ಮಾಡಿ. ABCD ಸುಮ್ಮನೆ ಬಿಡಬಾರ್ದು. ಆಪ್ಷನ್ ಮೆನ್ಷನ್ ಮಾಡಿದ್ಮೇಲೆ ಆಪ್ಷನ್ ನಲ್ಲಿರೋ ಆನ್ಸರ್ನ ಕೂಡ ಬರಿಬೇಕು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ಗೆ ಆಪ್ಷನ್ C, ಸೆಕೆಂಡ್ ಕ್ವಶನ್ಗೆ ಆಪ್ಷನ್ D, ಥರ್ಡ್ ಕ್ವಶನ್ಗೆ ಆಪ್ಷನ್ B, ಫೋರ್ತ್ ಕ್ವಶನ್ಗೆ ಆಪ್ಷನ್ C. ಆಪ್ಷನ್ ಮೆನ್ಷನ್ ಮಾಡಿದರೆ ಜೊತೆಗೆ ಮುಂದೆ ಆಪ್ಷನ್ ಏನಿದೆ ಅದು ಆನ್ಸರ್ ಅದನ್ನು ಕೂಡ ಬರೆದಿದ್ದಾರೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಮೇನ್, ಬರೀ ಮೇನ್ ಬರೆದ್ರೆ ಸಾಕು. ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್, ಅದು ಫಿಲ್ಲಿಂಗ್ ದ ಬ್ಲಾಂಕ್ಸ್, ಈ ತರ ಬರೆಯೋ ಅವಶ್ಯಕತೆ ಇಲ್ಲ. ಮೇನ್ ಬರೀರಿ, ಅದ್ರ ಕೆಳಗಡೆ ಕ್ವಶನ್ ನಂಬರ್ ಹಾಕೊಂಡೋಗಿ. ಸೊ ನೋಡಿ, ಇಲ್ಲೂ ಲೈನ್ ಹಾಕಿಲ್ಲ, ಇಲ್ಲಿ ಲೈನ್ ಹಾಕೊಳ್ಳಿ. ಇಂಪಾರ್ಟೆಂಟ್ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ, ಅದನ್ನ ಮರಿಬೇಡಿ. ಓಕೆ. ನೋಡಿ, ಓಕೆ, ಸಿಂಪಲ್ ಆಗಿ ಇಲ್ಲಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ನಿಮಗೆ 18th ಕ್ವಶನ್ ಫುಲ್ ಪ್ಯಾರಾಗ್ರಾಫ್ ಅಲ್ಲಿ ಬರೆದಿದ್ದಾರೆ, ಅಂದ್ರೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಮೇಜರ್ ಅವ್ಯಾಲ್ಯೂಯೇಟರ್ಸ್ ನೋಡೋದು ಪಾಯಿಂಟ್ ವೈಸ್. ಯಾಕಂದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಬರೆದಾಗ ಅದು ಪೂರ್ತಿ ಪ್ಯಾರಾಗ್ರಾಫ್ ಓದ್ಬೇಕಾಗತ್ತೆ. ಕೆಲವು ಅವ್ಯಾಲ್ಯೂಯೇಟರ್ಸ್ಗೆ ಪೇಷನ್ಸ್ ಇರುತ್ತೆ, ಓದ್ತಾರೆ. ಈ ಪೇಪರ್ ವ್ಯಾಲ್ಯೂಯೇಟರ್ ಮಾಡಿದಾರಲ್ಲ ಅವ್ರಿಗೆ ತುಂಬಾ ಪೇಷನ್ಸ್ ಇರ್ಬೋದು. ಬಟ್ ಕೀ ಪಾಯಿಂಟ್ಸ್ ಬರೆದಾಗ ಕೀ ಪಾಯಿಂಟ್ಸ್ 1, 2, 3 ಓಕೆ ಗೊತ್ತಿದೆ, ಮಾರ್ಕ್ಸ್ ಕೊಡಿ. ಸೊ ಈ ತರ ಬರಿಬೇಕು ಪಾಯಿಂಟ್ಸ್ನ. ಈ ತರ ಪ್ಯಾರಾಗ್ರಾಫ್ ವೈಸ್ ಬರಿಬೇಡಿ. ಇದು ಟಾಪರ್ಸ್, ಓಕೆ ಇವ್ರದ್ದು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ಮಾರ್ಕ್ಸ್ ಬಂದಿದೆ, ಓಕೆ, ಇದನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಓಕೆ. ಕೀ ಆನ್ಸರ್, ಅದು ಕೀವರ್ಡ್ ನ ಅಂಡರ್ಲೈನ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಯಾವ್ದ್ರಲ್ಲೂ ಕೀವರ್ಡ್ ನ ಅಂಡರ್ಲೈನ್ ಮಾಡಿಲ್ಲ ಇವರು. ಸೊ ಇಲ್ಲಿ ಯಾವ್ದ್ರಲ್ಲೂ 21st ಆನ್ಸರ್ ಅಲ್ಲಿ ಆರ್ಟಿಸ್ಟ್, ಪೇಂಟಿಂಗ್, ಸ್ಕಲ್ಪ್ಚರ್ ಅನ್ನೋದನ್ನ ಅಂಡರ್ಲೈನ್ ಮಾಡಿದಾರೆ ಅಷ್ಟೇ. ಸೊ ಇನ್ಯಾವುದಕ್ಕೂ ಅಂಡರ್ಲೈನ್ ಮಾಡಿಲ್ಲ. ನೀವು ಕೀವರ್ಡ್ ನ ಅಂಡರ್ಲೈನ್ ಮಾಡೋದನ್ನ ಮರಿಬೇಡಿ. ನೋಡಿ, ಇದು ಫುಲ್ ಪ್ಯಾರಾಗ್ರಾಫ್ ವೈಸ್ ಇದೆ. ಪ್ಯಾರಾಗ್ರಾಫ್ ಯಾವುದೇ ಕಾರಣಕ್ಕೂ ಈ ತರ ಬರೆಯಕ್ ಹೋಗ್ಬೇಡಿ. ಆರಾಮಾಗಿ ಪಾಯಿಂಟ್ ವೈಸ್ ಬರ್ಕೊಂಡೋಗಿ. ನೋಡಿ, ಇದರಲ್ಲಿ ಕೀವರ್ಡ್ಸ್ ಅಂಡರ್ಲೈನ್ ಮಾಡಿಲ್ಲ. ಬಟ್ ಇಲ್ಲಿ 28th ಕ್ವಶನ್ಗೆ
ಎವ್ಯಾಲ್ಯೂಟರೇ ಕೀವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ರೆಡ್ ಇಂಕಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ಇಲ್ಲಿ ಇಲ್ಲಿ ಮತ್ತಿಲ್ಲಿ ಡಾನ್ ಆನ್ಸೆಲ್ಮೋ ಕೀವರ್ಡ್ ನೋಡಿ, ಸ್ಪೀಕರ್ ಈ ಥರ ಅಂಡರ್ಲೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ 27ನೇ ಕ್ವಶನ್ ರೆಫರ್ಸ್ ಟು ಸ್ಮಿತಾ, ಇದೆಲ್ಲ ಅವ್ರು ಅಂಡರ್ಲೈನ್ ಮಾಡ್ಕೊಂಡಿದ್ದಾರೆ. ಇದು ಅಂಡರ್ಲೈನ್ ಮಾಡ್ಬೇಕು, ಯಾಕಂದ್ರೆ ಅವ್ರು ಅಂಡರ್ಲೈನ್ ಮಾಡಿದ್ದಾರೆ ಅಂದ್ರೆ ಎವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ಕೀವರ್ಡ್ಸ್ನ ನೋಡ್ತಾರೆ. ಓ ಈ ಆನ್ಸರಲ್ಲಿ ಕೀವರ್ಡ್ಸ್ ಇದೆಯಾ, ಓ ಇವನು ಅಂಡರ್ಲೈನ್ ಅಂದ್ರೆ ಅವ್ರ ರೆಫರೆನ್ಸ್ಗೆ ಅವ್ರು ಅಂಡರ್ಲೈನ್ ಮಾಡ್ಕೊಂಡಿದ್ದಾರೆ. ಅದ್ರ ಬದಲು ನೀವೇ ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ರೆ ಮುಗಿತಾ. ಇಲ್ಲಿ ಮಾರ್ಕ್ಸ್ ಕಟ್ ಮಾಡಿಲ್ಲ, ಆನ್ಸರ್ ಕರೆಕ್ಟ್ ಆಗಿದೆ. ಬಟ್ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ ಎವ್ಯಾಲ್ಯೂಟರ್ ನೋಡ್ಬೇಕಾದ್ರೆ ಕೀವರ್ಡ್ ಅವರೇ ಅಂಡರ್ಲೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಗಮನ ಕೊಡೋದು ಕೀವರ್ಡ್ಗೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇದರಲ್ಲೆಲ್ಲ ನೋಡಿ, ಇದರಲ್ಲಿ ಪೂರ್ತಿ ಪ್ಯಾರಾಗ್ರಾಫ್ ವೈಸ್ 31st ಕ್ವಶನ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಕೀವರ್ಡ್ಸ್ನ ಮರಿಬೇಡಿ. ನೋಡಿ ಪ್ಯಾರಾಗ್ರಾಫ್ ವೈಸ್ 4 ಮಾರ್ಕ್ಸ್ ಫುಲ್ ಬಂದಿದೆ, ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಪ್ಯಾರಾಗ್ರಾಫ್. ಅದು ನೋಡೋಕೆ ಚೆನ್ನಾಗಲ್ಲ, ಓದೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನೀವು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಪ್ಯಾರಾಗ್ರಾಫ್ ವೈಸ್ ಬರ್ಕೊಳ್ಳಿ, ಓಕೆನಾ. ನೋಡಿ ಇನ್ನೊಂದು 28th ಕ್ವಶನ್ ರಿಪೀಟ್ ಆಗಿ ಬರ್ದಿದ್ದಾರೆ. ಇಲ್ಲೂ ಕೂಡ 28th ಕ್ವಶನ್ ಬರ್ದಿದ್ದಾರೆ, ನಾನು ಅವಾಗಲೇ ಮೆನ್ಷನ್ ಮಾಡಿದೆ ನೋಡಿ. 28th ಕ್ವಶನ್ ಬರ್ದಿದ್ದಾರೆ, ಬಟ್ ಅಂದ್ರೂ ಕೂಡ ಮತ್ತೆ ಲಾಸ್ಟಲ್ಲಿ 28th ಕ್ವಶನ್ ಬರ್ದಿದ್ದಾರೆ. ಸುಮ್ಮನೆ ಮಾರ್ಕ್ಸ್ ಅಂತೂ ಕೊಡಲ್ಲ, ರಿಪೀಟೆಡ್ ಅಂತ ಬರ್ದಿದ್ದಾರೆ. ಇಲ್ಲಿ ನೋಡಿ ಎಕ್ಸ್ಟ್ರಾ ಅಂತಾನೂ ಬರ್ದಿದ್ದಾರೆ, ಇಲ್ಲಿ ರಿಪೀಟೆಡ್ ಎಕ್ಸ್ಟ್ರಾ ಅಂತ ಬರ್ದ್ಬಿಟ್ಟಿದ್ದಾರೆ. ಮಾರ್ಕ್ಸ್ ಕೊಡಲ್ಲ, ಸುಮ್ಮನೆ ಕೊಡಲ್ಲ. ಓ ಯಾವುದೋ ಬಿಸಿಲ್ ಕೊಟ್ಬಿಡ್ತಾರೆ ಅಂತ ಅನ್ಕೊಳಕ್ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ಕೊಡಲ್ಲ ಮಾರ್ಕ್ಸು, ಆ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ, ಓಕೆ. ಸೊ ನೀವು ಗಮನ ಇಟ್ಟು ಬರಿಬೇಕು ಆನ್ಸರ್ನ, ಓಕೆನಾ. ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಇದರಲ್ಲಿ ನೋಡಿ ಒಂದು ಲೆಟರ್, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಒಂದು ಲೆಟರ್ ಬರೆಯೋದಕ್ಕೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಸೊ ರಿಕ್ವೆಸ್ಟಿಂಗ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಅದ್ರ ಬಗ್ಗೆ. ಸೊ ನಿಮಗೆ ಈ ಲೆಟರ್ ಕೂಡ ನಿಮಗೆ ಇದರಲ್ಲಿ ಕೊಟ್ಟಿದ್ದೀನಿ, ಸ್ಕೋರಿಂಗ್ ಪ್ಯಾಕೇಜಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ನೋಡ್ಕೊಳ್ಳಿ, ಇಷ್ಟು ಆರಾಮಾಗಿ 15 ಶೀಟಲ್ಲೇ ಮುಗಿಸ್ಬಿಟ್ಟಿದ್ದಾರೆ. 15 ಶೀಟಲ್ಲಿ ಆನ್ಸರ್ ಬರೋದು 80 ಔಟ್ ಆಫ್ 8 ತೊಗೊಂಡಿದ್ದಾರೆ. ಸೊ ಸಿಂಪಲ್ ಆಗಿ ಬರ್ಕೊಳ್ಳಿ, ರಿಪೀಟ್ ಮಾಡಕ್ಕೆ ಹೋಗ್ಬೇಡಿ, ಓಕೆ. ಜೊತೆಗೆ ನಾನು ಹೇಳಿರೋ ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿರೋದು, ಆನ್ಸರ್ ರೈಟಿಂಗ್ ಸ್ಕಿಲ್ ಹೆಂಗಿರಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋ ಕೂಡ ಬರುತ್ತೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 80 ಔಟ್ ಆಫ್ 80 ತೆಗೆಯೋದಕ್ಕೆ ಏನೇನು ನಿಮಗೆ ಸಿಲೆಬಸ್ ಪ್ರಕಾರ, ಬ್ಲೂ ಪ್ರಿಂಟ್ ಪ್ರಕಾರ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡ್ಕೊಳ್ಳಿ, ಓಕೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮ್ಯಾಥ್ಸ್ ವಿಡಿಯೋ ಮಾಡಬೇಕು, ಮ್ಯಾಥಮೆಟಿಕ್ಸಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಮಾಡ್ತೀನಿ, ಜೊತೆಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿರೀಸ್ ಅದು ಕೂಡ ಮಾಡ್ತೀನಿ. ಆ್ಯಸ್ ಯೂಶುವಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿರೀಸ್, ಮ್ಯಾಥಮೆಟಿಕ್ಸು ಮತ್ತು ಸೋಷಿಯಲ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಎಕ್ಸ್ಪೋಸ್ ಸಿರೀಸ್ ಬಂದೇ ಬರುತ್ತೆ. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಆ ವಿಡಿಯೋ ಬರೋಕ್ಕಿಂತ ಮುಂಚೆ ಈಗ ಇಂಗ್ಲೀಷ್ ಇರೋದು, ಇಂಗ್ಲೀಷ್ ಕಡೆ ಗಮನ ಕೊಡಿ. ಸೊ ಸೈನ್ಸ್ ಎಕ್ಸಾಮ್ ಆಗ್ಬಿಟ್ಟಿದೆ, ಅದನ್ನು ಬಿಟ್ಬಿಡಿ, ಹೆಂಗಾಗಿರುತ್ತೋ ಎಲ್ಲ ಚೆನ್ನಾಗಿ ಮಾಡಿರ್ತೀರಾ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕೆ ತಲೆ ಕೆಡ್ಸ್ಕೊಂತ ಹೋದ್ರೆ ನೆಕ್ಸ್ಟ್ ಬರೋ ಎಕ್ಸಾಮಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಆ ಥರ ತಪ್ಪುಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.